ನನ್ನಮ್ಮ ಹೇಳ್ತಾಳೆ, ಕೋಪ ಅನ್ನೋದು ನಾಶಕ್ಕೆ ದಾರಿ, ಅದ್ರ ಪರಿಣಾಮ ತುಂಬಾ ದುಃಖಕಾರಿ. ನಾಶವಾಗೋದು ನೀನು ಬಾಯ್ ಬಡ್ಕ ಬಾಲಕ. ಯಾಕಂದ್ರೆ ಎಲ್ಲಿ ತನಕ ನಿನ್ನ ಅಂತ್ಯವನ್ನ ನಾನು ನೋಡೋದಿಲ್ವೋ, ನನ್ನ ಸೋದರಿ ಪೂತನಿಯ ಆತ್ಮಕ್ಕೂ ಶಾಂತಿ ಇಲ್ಲ, ನನ್ನ ಪ್ರತೀಕಾರವು ಪೂರ್ತಿಯಾಗೋದಿಲ್ಲ. ಬಕಾಸುರ, ನಾನ್ ನಿನ್ಗೆ ಇದನ್ನೇ ಹೇಳಕ್ ಬಯಸ್ತಿದ್ದೆ. ನೀನನ್ನು ಹತ್ಯೆ ಮಾಡಿದ್ರು ಕೂಡ ನಿನ್ ಪ್ರತೀಕಾರ ಪೂರ್ತಿ ಆಗೋದಿಲ್ಲ. ಪೂತ್ನಿನ ನಾನ್ ಕೊಂದಿದ್ದಲ್ಲ, ಅವಳು ತನ್ನ ಪಾಪದ ಕರ್ಮದಿಂದ ತಾನಾಗೆ ಸತ್ತೋದ್ಲು. ನಾನು ಅವಳಿಗೆ ಒಳ್ಳೇದೇ ಮಾಡ್ತಿದ್ದೆ. ಈಗ್ಲೂ ಕೂಡ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಾರಾಯಣ ನಾರಾಯಣ ಪ್ರಭು. ಆದರೆ ಗುರುದೇವ, ಈ ರೀತಿ ತಲೆಯನ್ನೇ ಕತ್ತರಿಸಿದ ಮೇಲೂ ಮನುಷ್ಯ ಹೇಗೆ ಜೀವಂತವಾಗಿರುತ್ತಾನೆ? ಇದನ್ನು ಕೇವಲ ಲೀಲಾಧಾರಿ ನಾರಾಯಣನೇ ಹೇಳಬೇಕು. ಹೇ ಪ್ರಭು, ನನಗೆ ಮಾರ್ಗದರ್ಶನ ಮಾಡಿರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪ್ರಜಾಪತಿ ದಕ್ಷ ಅವರನ್ನ ಕೊಂದಿದ್ದು ಶಿವನ ಗಣ ವೀರಭದ್ರ. ಹಾ ಮಹಾರಾಣಿ, ವೀರಭದ್ರನು ಪ್ರಜಾಪತಿ ದಕ್ಷನ ಶಿರವನ್ನು ದೇಹದಿಂದ ಬೇರ್ಪಡಿಸಿಲ್ಲ. ಆದರೆ ಮಹಾದೇವನಲ್ಲಿ ಕ್ಷಮೆ ಬೇಡಿದ ನಂತರ ಸ್ವತಃ ಮಹಾದೇವನೇ ಪ್ರಜಾಪತಿ ದಕ್ಷನ ಶರೀರಕ್ಕೆ ಆಡಿನ ತಲೆಯನ್ನು ಜೋಡಿಸಿ ಜೀವದಾನ ಮಾಡಿದ್ದ. ಇದನ್ನೆಲ್ಲ ನೋಡಿದರೆ ಮಹಾದೇವನ ಕೃಪೆಯ ಫಲದಿಂದಲೇ ಈ ಜನ್ಮದಲ್ಲೂ ದಕ್ಷ ಅರ್ಥಾತ್ ಅಕ್ರೂರರ ಶಿರ ದೇಹದಿಂದ ಬೇರ್ಪಟ್ಟ ಮೇಲೂ ಅವರ ಉಸಿರು ನಿಂತೇ ಇಲ್ಲ. ಹಾಗಾದರೆ ಗುರುದೇವ, ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲೂ ಅಕ್ರೂರರಿಗೆ ಜೀವ ಬರುತ್ತದೆಯೇ? ಇದು ಅಸಾಧ್ಯವಲ್ಲ ಮಹಾರಾಣಿ. ಆದರೆ ಇದು ಹೇಗೆ ಸಾಧ್ಯವಾಗುತ್ತದೆ ಎಂದು ನನಗೂ ತಿಳಿದಿಲ್ಲ. ಬೆಂಕಿ ಮಳೆನ ಸುರಿಸ್ತಾ ಇದ್ದಿತ್ತು. ನಾನಿಲ್ಲಿಂದ ಹೋಗೋದು ಹೇಗೆ? ಇಲ್ಲಿ ನೋಡಿದ್ರೆ ಎಲ್ಲ ಕಡೆನೂ ಬೆಂಕಿನೇ. ಈಗ ನನ್ಗೆ ಅರ್ಥ ಆಯ್ತು, ಇಲ್ಲಿಂದ ಹೊರಗೋಗಕ್ಕೆ ಒಂದೇ ದಾರಿ ಇರೋದು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನನಗಿದೇನಾಗ್ತಿದೆ? ನನ್ನೊಳಗಿರೋ ಬೆಂಕಿ ನನ್ನನ್ನೇ ಯಾಕೆ ಸುಡ್ತಾ ಇದೆ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗರ್ವವ ಮುರಿಯುತ್ತ ಅಸುರೋಧಾರ, ಮಾಯೆಯಿಂದ ಗೆಲ್ಲಲಾಗದೆ ಬಕನು, ಪುಣ್ಯ ಬಲದೆದುರು ತಲೆಬಾಗಿದನು, ಹರಿಪಾರಮ್ಯದಿ ನಿಜವನ್ನು ತಿಳಿದ ಕಣ್ತೆರೆಸಿದನು ಶ್ರೀ ಗೋವಿಂದ. ಗರ್ವವ ಮುರಿಯುತ್ತ ಅಸುರೋಧಾರ. ಪ್ರಭು, ನಿಮ್ಮಿಂದಲೇ ನನ್ನ ಉದ್ಧಾರವಾಗಬೇಕಿತ್ತು. ನೀವೇ ಪರಮಾವತಾರಿ ಶ್ರೀಕೃಷ್ಣ. ಇಂದು ನೀವು ಕೇವಲ ಋಷಿ ಜಲಾನಿಯ ಶಾಪದಿಂದಲ್ಲ, ಬದಲಿಗೆ ಜೀವನ ಮರಣಗಳ ಬಂಧನದಿಂದಲೂ ಶಾಶ್ವತವಾಗಿ ಮುಕ್ತಿ ನೀಡಿದಿರಿ ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾನಂತೂ ಏನು ಮಾಡ್ಲೇ ಇಲ್ಲ. ಆದ್ರೆ ನನ್ನ ಕೈಗಳಿಂದಾನೆ ಈ ಬಕಾಸುರನ್ನ ಸಾಯಿಸಿರೋ ಹಾಗನ್ಸ್ತಿದೆ. ಕೃಷ್ಣ! ಅಮ್ಮ, ನೀನೇನ್ ಹೇಳ್ತಾ ಇದೀಯ? ನನ್ಗೇನು ಅರ್ಥ ಆಗ್ತಿಲ್ಲ.
ಎಲ್ಲಿ ಆ ಬಕಾಸುರ? ಅಪ್ಪ, ಬಕಾಸುರನ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾನು ಅವನ್ನ ಆಗ್ಲೇ ಕೊಂದ್ಬಿಟ್ಟೆ. ಕಂದ, ನೀನಿದೇನು ಹೇಳ್ತಿದ್ಯಾ? ನೀನು ಬಕಾಸುರನ್ನ ಹೇಗ್ ಕೊಲ್ಲೋಕಾಗುತ್ತೆ? ಹೇಗೋ ನನ್ಗೂ ಗೊತ್ತಿಲ್ಲ, ಆದ್ರೆ ಇದೇ ಸತ್ಯ ಅಮ್ಮ. ನಿನ್ ಗೊತ್ತು ಅಮ್ಮ, ಬಕಾಸುರ ನನ್ನ ಅವನ್ ಬಾಯೊಳಗೆ ನುಂಗ್ಬಿಟ್ಟಿದ್ದ. ಸುಮ್ಮನಿರು. ಆದ್ರೆ ನಾನು ಏನು ಕಡಿಮೆ ಇಲ್ಲ ಅಮ್ಮ. ಬೆಣ್ಣೆ ತಿಂದು ತಿಂದು ಮತ್ತೆ ಅಣ್ಣನ ಅಭ್ಯಾಸ ನೋಡಿ ನನ್ಗೂ ತುಂಬಾ ಶಕ್ತಿ ಬಂದಿದೆ. ಅದಕ್ಕೆ ನಾನು ನನ್ನ ಶಕ್ತಿನೆಲ್ಲ ಹಾಕಿ ಬಕಾಸುರನ್ ಕೊಕ್ಕು ಮುರಿದ್ಬಿಟ್ಟೆ. ಅದಕ್ಕೆ ಬಕಾಸುರ ಸತ್ತೋದ. ಬಾಲಕನನ್ನ ಹಿಡ್ಕೊಂಡು ಮಥುರೆ ಕಡೆಗೆ ಬರ್ತಾ ಇದ್ದ. ಆದ್ರೆ ಅವನ್ ಎಲ್ ಮಾಯಾದ ಅಂತ ನನ್ ಪ್ರೇತ ದೃಷ್ಟಿಗೂ ಗೊತ್ತಾಗ್ತಾ ಇಲ್ಲ ಭಗವಂತ. ಆದ್ರೆ ನಾನು ಹೇಳಿದ್ದೆಲ್ಲ ಸತ್ಯ. ಒಬ್ಬ ಬಾಲಕ ಇದ್ದ. ಹಾ ಭಗವಂತ. ಆ ಶಕ್ತಿಶಾಲಿ ವಿಶಾಲ ಬಕಾಸುರನನ್ನು ಅವನ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಬಾಲಕ ಸಾಯಿಸಿದನೆ. ಇದೆಂತ ಅನರ್ಥವಾಗುತ್ತಿದೆ ಭಗವಂತ ನಿಮ್ಮ ಭಕ್ತರಿಗೆ. ಪೂತನಿ, ಉತ್ಕಚ, ಬಕಾಸುರ, ನಿಮ್ಮ ಎಲ್ಲ ಭಕ್ತರು ಒಬ್ಬೊಬ್ಬರಾಗಿ ಸಾಯುತ್ತಿದ್ದಾರೆ. ಆದರೆ ನೀವು ಮೌನವಾಗಿದ್ದೀರಿ. ಏನು ಅಪರಾಧ ಮಾಡಿದ್ದರೂ ನಿಮ್ಮ ಭಕ್ತರು ಈ ರೀತಿಯಲ್ಲಿ ಅವರ ಸಂಹಾರವಾಗುತ್ತಿದೆ. ಹೇಳಿ ಪ್ರಭು, ಏನಾದರೂ ಹೇಳಿ. ಏಕೆಂದರೆ ನೀನು ಹೆದರಿರುವೆ. ಎಲ್ಲರಿಗೂ ಅರ್ಥವಾಗದು, ನನಗರ್ಥವಾಯಿತು. ಕಂದ ಗೋಕುಲದಲ್ಲಿ, ಮಾತೆ ಮಥುರೆಯಲ್ಲಿ. ಕಂದ ಮಥುರೆಗೆ ಬರುತ್ತಿಲ್ಲ, ಆದರೆ ಮಾತೆ ಗೋಕುಲಕ್ಕೆ ಹೋಗಬಹುದು. ಮತ್ ನಾನ್ ನಿನ್ ಲಾಡುನ ಹೇಗ್ ತಿನ್ಲಣ್ಣ? ಹಾಗಾದ್ರೆ ಕೃಷ್ಣ, ನೀನ್ ನನ್ ಲಾಡುನ ತಿಂದಿಲ್ವಾ? ಒಂದೂ ಇಲ್ಲ ಅಣ್ಣ. ಮತ್ ನೀನ್ ಎಲ್ರಿಗೂ ಸುಳ್ಳು ಯಾಕೆ ಹೇಳ್ತಿದ್ಯಾ? ಬಕಾಸುರ ನೀನೇ ಸಾಯಿಸಿದಂತ. ಇಲ್ಲ ಅಣ್ಣ, ನಾನ್ ನಿಜ ಹೇಳ್ತಿದ್ದೀನಿ. ನಾನೇ ಬಕಾಸುರನ್ ಸಾಯಿಸಿದ್ದು. ಕೃಷ್ಣ, ನಿನ್ ಕೈಲಿ ನನ್ ಗದೆನೇ ಎತ್ತಕ್ಕಾಗಲ್ಲ. ಮತ್ತೆ ನೀನು ನನ್ನ ಶಕ್ತಿಶಾಲಿ ಮಾಡೋ ಈ ಲಾಡುನು ತಿಂದಿಲ್ಲ. ಮತ್ತೆ ನೀನು ಬಕಾಸುರನ್ನ ಹೇಗ್ ಸಾಯಿಸಕ್ ಸಾಧ್ಯ ಕೃಷ್ಣ? ಅಣ್ಣ, ಅಮ್ಮ ಹೇಳ್ತಾಳೆ ಮನುಷ್ಯನ ಹತ್ರ ತುಂಬಾ ಶಕ್ತಿ ಇರತ್ತೆ, ಮತ್ತವನೇನ್ ಬೇಕಾದ್ರೂ ಮಾಡ್ಬೋದು. ಕೃಷ್ಣ, ನೀನ್ ಯಾವಾಗ್ಲೂ ಇದೊಂದನ್ನೇ ಹೇಳ್ತಿರ್ತೀಯ. ಅಮ್ಮ ಹೇಳ್ತಾಳೆ, ಅಮ್ಮ ಹೇಳ್ತಾಳೆ, ಅಮ್ಮ ಹೇಳ್ತಾಳೆ. ಆದ್ರೆ ಯಶೋದೆ ಚಿಕ್ಕಮ್ಮ ನಿನಗ್ ಬೆಣ್ಣೆ ತಿನ್ಸೋದನ್ನೊಂದ್ ಬಿಟ್ಟು ಬೇರೆ ಏನ್ ಹೇಳ್ತಿರೋದು ನೋಡೇ ಇಲ್ಲ. ಅಣ್ಣ, ನಾನ್ ತುಂಬಾ ಬುದ್ಧಿವಂತ ಅನ್ಸುತ್ತಾ ನಿಂಗೆ? ನಾನಾಗೆ ಇಷ್ಟ ದೊಡ್ಡ ಮಾತು ಹೇಳಕ್ಕಾಗತ್ತಾ? ಕೃಷ್ಣ, ನನ್ ಮಾತಿನರ್ಥ ಅದಾಗಿರ್ಲಿಲ್ಲ. ನಾನ್ ಹೇಳ್ತಿರೋದು, ಯಶೋದೆ ಚಿಕ್ಕಮ್ಮ ನಿನಗೆ ಮಾತ್ ಹೇಳಿಲ್ಲ ಅಂದ್ರೆ ಮತ್ ಯಾವಮ್ಮ ನಿನಗೆ ಮಾತೆಲ್ಲ ಹೇಳಿದಾಳೆ? ಇದನ್ನ ನಿಮ್ಮಮ್ಮನೇ ಹೇಳ್ತಾಳ? ಮತ್ತೆ ಇದನ್ನ ಹೇಳೋ ಅಮ್ಮ ಯಾರು? ನಡಿ ಅಮ್ಮನ ಹತ್ರ. ಬನ್ನಿ ದೇವಕಿ ಮಾತೆ, ಬನ್ನಿ ಮುಕ್ತಿಯ ಕಡೆ. ಅಮ್ಮನ ಹತ್ರ ಹೋಗೋ ಅವಶ್ಯಕತೆ ಏನಿದೆ ಅಣ್ಣ? ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ಕೃಷ್ಣ, ನಾನ್ ನಿನ್ ಮೇಲೆ ನಂಬಿಕೆ ಇಡ್ಬೇಕು ಅಂತಿದ್ದೀನಿ, ಆದ್ರೆ ಪೂರ್ತಿ ಸಾಕ್ಷಿ ಜೊತೆಗೆ. ನಡಿ ಈಗ. ಬಿಡು, ನನ್ನಲ್ಲಿ ಕರೆದೊಯ್ಯುತ್ತಿರುವೆ ಕಂಸ. ಬಿಟ್ಟು ಬಿಡು. ಕಂಸ, ಬಿಡು. ವಸುದೇವ, ನಿನ್ನಿಂದ ನಿನ್ನ ಪತ್ನಿಯ ಮುಕ್ತಿಯನ್ನು ನೋಡಲಾಗದೆ ಎಂತಹ ಪತಿ ನೀನು. ನಿನ್ನ ಸಮಯ ಬಂದಾಗ ನಿನಗೂ ಮುಕ್ತಿ ಸಿಗುತ್ತದೆ. ಆದರೆ ಈಗ ನನ್ನ ಮೃತ್ಯುವಿನ ಮಾತೆಯ ಸರದಿ. ಬಿಡು ಅವಳನ್ನು ಕಂಸ. ನನ್ಗೆ ಹೇಳಿದ್ದಂತ. ಆದ್ರೆ ಕೃಷ್ಣ,
ನಾನಿದನ್ನೆಲ್ಲ ನಿನಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಇದನ್ನ ಅಮ್ಮನೇ ಕಲ್ಸಿದ್ದು. ಅಮ್ಮ ಇದನ್ನ ಮರ್ತ್ಬಿಟ್ಟಿದ್ದಾಳ ಅನ್ಸುತ್ತೆ. ಕಂದ, ನಿನ್ನ ತಾಯಿಯ ಮಾತನ್ನು ಸದಾ ನೆನಪಿನಲ್ಲಿಡು. ನಮ್ಮೆಲ್ಲರಲ್ಲೂ ಅಸಾಮಾನ್ಯ ಶಕ್ತಿ ಇರುತ್ತದೆ ಮತ್ತು ಮನುಷ್ಯನಿಗೆ ಯಾವ ಕೆಲಸವೂ ಕೂಡ ಅಸಂಭವವಾಗಿರುವುದಿಲ್ಲ. ಅಮ್ಮಂಗಿದು ಮರ್ತೋಗಿದೆ ಅನ್ಸುತ್ತೆ. ಕಂದ, ನನಗ್ ಚೆನ್ನಾಗ್ ಗೊತ್ತಿದೆ ಇದು ಖಂಡಿತ ನಿನ್ಯಾವ್ದೋ ಹೊಸ ಉಪಾಯ ದನ ಮೇಯ್ಸೋಕ್ ಹೋಗೋಕೆ. ಆದ್ರೆ ಸರಿಯಾಗಿ ಕೇಳಿಸ್ಕೊ, ನಾನು ಕೊನೆಯದಾಗಿ ನಿರ್ಧಾರ ಮಾಡಿದ್ದಾಗಿದೆ. ನೀನ್ ಇವತ್ತಿನ ನಂತರ ದನ ಮೇಯ್ಸೋಕ್ ಹೋಗೋದಿಲ್ಲ ಅಷ್ಟೇ. ಅಮ್ಮ, ನಾನಂತೂ ನಿನ್ ಮಗನೇ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ನಾನ್ ಮಾಡೋದು. ಆದ್ರೆ ನಂಗೊಂದ್ ವಿಷಯ ಅರ್ಥ ಆಗ್ತಿಲ್ಲ. ಈ ಮಾತನ್ನ ನನ್ನ ಹತ್ರ ಯಶೋದೆ ಅಮ್ಮ ಹೇಳಿಲ್ಲ ಅಂದ್ರೆ ಮತ್ತಿನ್ಯೋ ಅಮ್ಮ ನನ್ಗೆಲ್ಲ ಬುದ್ಧಿ ಮಾತನ್ನ ಹೇಳ್ಕೊಟ್ಲು. ನೀನು ಮಾವನ ಮನೆ ನೋಡಲಿಲ್ಲ ಮತ್ತು ನಾನು ನಿನ್ನನ್ನು ಬೀಳ್ಕೊಡಲಾಗಲಿಲ್ಲ. ನಮ್ಮನ್ನು ಭ್ರಮಿತರಾಗಿಸುವ ಪ್ರಯತ್ನ ಮಾಡಬೇಡ ಕಂಸ. ಸತ್ಯವನ್ನು ಹೇಳು. ಈಗ ನೀನು ಮತ್ತೆ ಇದೇನು ಮೋಸ ಮಾಡುತ್ತಿರುವೆ? ಮೋಸವಲ್ಲ ಭಾವನವರೇ, ಪಶ್ಚಾತ್ತಾಪ. ಆ ದಿನ ನನ್ನ ಸೋದರಿಗೆ ಅವಳ ಮನೆಯವರನ್ನು ಭೇಟಿ ಮಾಡಿಸಲಿಲ್ಲ. ಆದರೆ ಇಂದು ಇವಳ ಕಂದನೊಂದಿಗೆ ಅವಶ್ಯ ಸೇರಿಸುತ್ತೇನೆ. ಅದಕ್ಕೆ ನಾನಿಂದು ನಿಮ್ಮಿಬ್ಬರನ್ನು ಗೋಕುಲಕ್ಕೆ ಒಯ್ಯುತ್ತಿದ್ದೇನೆ. ನಿಮ್ಮ ಅಷ್ಟಮ ಸಂತಾನವನ್ನು ಭೇಟಿ ಮಾಡಿಸಲು. ಯಾರಿಗೂ ಹೆದರ್ಕೊಳ್ಳಲ್ಲ. ಅದು ಕಂಸ ಮಾವ ಆದ್ರೂ ಸರಿ. ಗೆಳೆಯರೇ, ಈಗೆಲ್ಲ ನೀವು ಕೂಡ ನನ್ನ ಹೆದ್ರಪುಕ್ಲಿ ಅಮ್ಮನ್ ಮಗ ಹೆದ್ರಪುಕ್ಲ ಅಂತಿದ್ದೀರಾ. ನೀವೇನ್ ಬೇಕಾದ್ರೆ ಹೇಳಿ, ಆದ್ರೆ ನಾನು ನಮ್ಮ ಅಮ್ಮನ್ ಮಗ. ಈ ಕೃಷ್ಣ ಯಾರ ಹತ್ರ ಮಾತಾಡ್ತಿದ್ದಾನೆ? ಸಾಕು, ಇನ್ ನಮ್ಮ ಅಮ್ಮನ್ ವಿರುದ್ಧ ಒಂದ್ ಮಾತು ಕೂಡ ಆಡೋ ಆಗಿಲ್ಲ. ಇನ್ನೊಮ್ಮೆ ನನ್ನ ಅಮ್ಮನ್ನ ಯಾರು ಎದುರು ಪುಕ್ಲಿ ಅಂದ್ರೆ ನಾನು ಇದೇ ಅಸ್ತ್ರದಿಂದ ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ನಾನು ಮತ್ತೆ ನಮ್ಮ ಅಮ್ಮನ ಶಕ್ತಿ ಏನು ಅಂತ ತೋರಿಸ್ತೀನಿ. ಅಯ್ಯೋ ಕಂದ, ಕಂದ. ಅಮ್ಮ, ನೀನಿಲ್ಲಿ? ಕಂದ, ನಾನ್ ನಿನ್ಮೇಲೆ ಯಾವ ಆರೋಪನೂ ಬರೋಕ್ ಬಿಡಲ್ಲ. ನಾನು ಗೋಕುಲ್ದವ್ರಿಗೆಲ್ಲ ಹೇಳ್ಬಿಡ್ತೀನಿ ನನ್ ಕಂದ ಯಾರಿಗೂ ಹೆದರೋದಿಲ್ಲ ಅಂತ. ಬದಲಾಗಿ ಅವನು ಜಗತ್ನಲ್ಲಿ ಎಲ್ರಿಗಿಂತ ಧೈರ್ಯವಂತ ಅಂತ. ಆದ್ರೆ ಹೇಗಮ್ಮ? ಗೋಕುಲದ ಜನ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಕಂದ ಯಾರಿಗೂ ಹೆದರೋದಿಲ್ಲ. ಮತ್ ಅವನು ದನ ಮೇಯ್ಸೋಕೆ ಖಂಡಿತ ಹೋಗ್ತಾನೆ. ಅವನನ್ನ ಯಾರು ತಡಿತಾರೆ ಅಂತ ನಾನು ನೋಡ್ತೀನಿ. ನಿಜವಾಗ್ಲೂ ಅಮ್ಮ? ನನ್ ದನ ಮೇಯ್ಸಕ್ಕೆ ಹೋಗ್ಬೋದ ಅಮ್ಮ? ನನ್ ಗೊತ್ತಿತ್ತು ಜಗತ್ತಲ್ಲೇ ನನ್ನ ಅಮ್ಮನೇ ಎಲ್ರಿಗಿಂತ ಧೈರ್ಯವಂತೆ. ಮತ್ ನಾನು ಧೈರ್ಯಶಾಲಿ ಅಮ್ಮನ್ ಮಗ.